ಈ ಆರ್ ಅಶೋಕ್ ಏನು ಬುದ್ಧಿವಂತರೋ ದಡ್ರೋ ಏನು ಅರ್ಥ ಆಗೋದಿಲ್ಲ. ಆರ್ ಅಶೋಕ್ ಅವರಿಗೆ ನಾನು ಹೇಳುವಂಥದ್ದು, ಈ ವಿಷಯವನ್ನ ಪ್ರಪ್ರಥಮ ಬಾರಿಗೆ ಅಸೆಂಬ್ಲಿಯಲ್ಲಿ ರೈಸ್ ಮಾಡಿದ್ದು ನಿಮ್ಮದೇ ಪಾರ್ಟಿಯ MLA ಆದಂತ ವಶಾಂತ್ ಬಂಗೇರ್ ಅವರು. ಆನಂತರ 1986ರಲ್ಲಿ ಪದ್ಮಲತಾ ಕೊಲೆ ಪ್ರಕರಣದ ಸಂದರ್ಭದಲ್ಲೂ ಕೂಡ ಅಸೆಂಬ್ಲಿಯಲ್ಲಿ ಆಗ ಏನು ನಿಮ್ಮ ಆಗ್ಲೂ ಕೂಡ ಯಡಿಯೂರಪ್ಪನವರು ಮತ್ತು ವಸಂತ್ ಬಂಗೇರ್ ಇದ್ದಾಗ ಆಗ್ಲೂ ಕೂಡ ಇವರೇ ಮಾತಾಡೋದು. ಅಂದ್ರೆ ಆನಂತರ ನಾವು ತೆಗೆದುಕೊಂಡ್ರೆ ಸೌಜನ್ಯ ಪ್ರಕರಣ ಬೆಳಕಿಗೆ ಬಂದ ನಂತರ ನಾವು ತಗೊಂಡ್ರೆ ದೊಡ್ಡ ಒಂದು ಶಬ್ದವನ್ನ ಎತ್ತಿರುವಂತದ್ದು ತಿಮರೋಡಿಯವರು, ಮಹೇಶ್ ತಿಮರೋಡಿಯವರು. ಅವರು ಏನು ಹಿಂದುತ್ವ ಸಂಘಟನೆಗಳ ದೊಡ್ಡ ನಾಯಕ. ಅದೇ ರೀತಿ ಗಿರೀಶ್ ಮಟ್ಟಣ್ಣನವರು ನಿವೃತ್ತ ಪೊಲೀಸ್ ಅಧಿಕಾರಿ ಮತ್ತು ಬಿಜೆಪಿಯ ನಾಯಕ. ಗಿರೀಶ್ ಮಟ್ಟಣ್ಣವರು ಬಿಜೆಪಿಯ ನಾಯಕ, ಮಹೇಶ್ ತಿಮರೋಡಿಯವರು ಹಿಂದುತ್ವ ಸಂಘಟನೆಗೆ ದೊಡ್ಡ ಮಟ್ಟದ ಕೊಡುಗೆಯನ್ನು ಕೊಟ್ಟಂತವರು. ಇಂತಹ ನಾಯಕರಾಗಿರ್ತದೆ ಈ ವಿಚಾರವನ್ನ ಕರ್ನಾಟಕದಲ್ಲಿ ದೊಡ್ಡ ಮಟ್ಟದ ಹುಟ್ಟು ಹಾಕಿರುವಂಥದ್ದು. ನೀವು ಅದನ್ನ ಒಬ್ಬ ಮುಸ್ಲಿಂ ವ್ಯಕ್ತಿ ಆರೋಪ ಮಾಡ್ತಾನೆ ಅಂತ ಹೇಳ್ತಿರಲ್ಲ, ಕರ್ನಾಟಕ ರಾಜ್ಯದ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರ್ತದೆ ಮುಖ್ಯಮಂತ್ರಿಗೆ ಅಧಿಕೃತವಾಗಿ ಲೆಟರ್ ಬರೆದು ಇದನ್ನ SIT ತನಿಖೆ ಕೊಡಬೇಕು ಅಂತ ಬರೆದವರು ಮಹಿಳಾ ಆಯೋಗದ ಒಬ್ಬರು ಅಧ್ಯಕ್ಷರಾಗಿರ್ತಾರೆ ನಾಗಲಕ್ಷ್ಮಿ ಬಾಯಿ ಚೌಧರಿ ಅವರು. ನೀವು ಸಾರ್ವಜನಿಕವಾಗಿ ಮಾತಾಡಬೇಕಾದ್ರೆ ವಿಶ್ವದ ಅತಿ ದೊಡ್ಡ ಪಕ್ಷದ ಪಕ್ಷ ಬಿಜೆಪಿ, ಅದರ ಕರ್ನಾಟಕ ರಾಜ್ಯದ ಒಬ್ಬ ಲೀಡರ್ ಆಗಿ, ವಿರೋಧ ಪಕ್ಷದ ನಾಯಕನಾಗಿ ಈ 7 ಕೋಟಿ ಜನರ ಮುಂದೆ ಏನು ಮಾತಾಡ್ತಿದ್ರಿ? ನಿಮಗೆ ಇದು ಕರ್ನಾಟಕ ಜನತದ ಆತ್ಮಸಾಕ್ಷಿಯ ಮನಸ್ಸಾಕ್ಷಿಯ ಪ್ರಶ್ನೆ ರೀ, ಮಾನವೀಯತೆಯ ಪ್ರಶ್ನೆ ರೀ ಇದು. ಆರ್ ಅಶೋಕ್ ಅವರೇ, ಇದನ್ನ ಹಿಂದೂ ಮುಸ್ಲಿಂ ಅಂತೇಳಿ ಕೋಮು ಧ್ರುವೀಕರಣ ಮಾಡುವ ನಿಮ್ಮ ಕೆಟ್ಟ ಚಾಳಿ ಇದೆಯಲ್ಲ, ಇದಕ್ಕೆ ನನ್ನ ಧಿಕ್ಕಾರ ಇದೆ. ನಿಮಗೆ ಆತ್ಮಸಾಕ್ಷಿ ಅನ್ನೋದಿಲ್ವಾ? ಮನಸ್ಸಾಕ್ಷಿ ಅನ್ನೋದಿಲ್ವಾ? ನೂರಾರು ಹೆಣ್ಣು ಮಕ್ಕಳು, ಹಿಂದೂ ಹೆಣ್ಣು ಮಕ್ಕಳು ಇವತ್ತು ಈ ಮಣ್ಣಲ್ಲಿ ಮಣ್ಣಾಗಿ ಹೋದ್ರೆ ಅದನ್ನ ಒಂದು ಮಾನವೀಯತೆ ನೆಲೆಯಲ್ಲಿ ನಾವು ಪ್ರಶ್ನೆ ಮಾಡ್ತೀವಿ ಹೊರತು, ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಮಾನವೀಯತೆ ನೆಲೆಯಲ್ಲಿ ಒಬ್ಬ ಪ್ರಜಾತಂತ್ರವಾದಿಯಾಗಿ ಒಂದು ಕಾನೂನು ಸುವ್ಯವಸ್ಥೆ ಅಡಿಯಲ್ಲಿ ವಿಶ್ವಾಸವಿಡುವವನು ಇದನ್ನ ತನಿಖೆಗೆ ಕೇಳಿದ್ದಾನೆ ಹೊರತು ಬೇರೇನೂ ಅಲ್ಲ. ಮತ್ತೆ ನೀವೇನ್ ಮಾತಾಡಿದ್ರಿ? ದೇವಾಲಯವನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಯಾರಾದ್ರೂ ಒಬ್ಬ ಈ ಒಂದು ಪ್ರಕರಣದ ಬಗ್ಗೆ ಮಾತನಾಡುವ ಯಾರಾದ್ರೂ ಒಬ್ಬ ಆ ಒಂದು ಅಲ್ಲಿನ ದೇವಸ್ಥಾನದ ಬಗ್ಗೆ ಯಾರೂ ಮಾತಾಡಿಲ್ಲ, ಆ ನಂಬಿಕೆಯ ಬಗ್ಗೆ ಯಾರೂ ಮಾತಾಡಿಲ್ಲ. ದೇವಸ್ಥಾನ ಅನ್ನುವಂಥದ್ದು ಯಾರೊಬ್ಬರ ಸೊತ್ತಲ್ಲ, ಅದು ಆ ದೇವಸ್ಥಾನವನ್ನು ಒಪ್ಪಿಕೊಳ್ಳುವ ಭಕ್ತರ ಸೊತ್ತದು. ಆ ವಿಚಾರದಲ್ಲಿ ಯಾರಿಗೂ ಭಿನ್ನಾಭಿಪ್ರಾಯ ಇಲ್ಲ, ಯಾರೂ ಮಾತಾಡ್ತಲ್ಲ. ನೀವು ಜನರನ್ನ ದಿಕ್ಕು ತಪ್ಪಿಸುವ ಕೆಲಸ ಮಾಡಬೇಡಿ, ದಯವಿಟ್ಟು ಜನರನ್ನ ದಿಕ್ಕು ತಪ್ಪಿಸಬೇಡಿ. ಯಾರು ದೇವಸ್ಥಾನದ ವಿರುದ್ಧ ಅಲ್ಲ, ನಂಬಿಕೆ ವಿರುದ್ಧ ಅಲ್ಲ. ಯಾರು ಈ ನೂರಾರು ಕೊಲೆಗಳನ್ನ, ಅತ್ಯಾಚಾರಗಳನ್ನ ಯಾರಿಗೂ ಹೇಳದಕ್ಕೆ ಹೂತಿಟ್ಟ ಒಂದು ಪ್ರಕರಣ ಮಾಡಿದಾರಲ್ಲ 1980ರ ದಶಕದಿಂದ ಆರ್ ಅಶೋಕ್ ಅವರೇ, ನಾಚಿಕೆ ಆಗ್ಬೇಕು ನಿಮ್ಗೆ. 2012ರಲ್ಲಿ ನೀವು ಉಪಮುಖ್ಯಮಂತ್ರಿ ಆಗಿದ್ದೀರಿ ಮತ್ತು ಗೃಹ ಮಂತ್ರಿ ಆಗಿದ್ದೀರಿ. ನೀವು ಸೌಜನ್ಯ ಪ್ರಕರಣ ನಡೆದಾಗ, ಸೌಜನ್ಯ ಪ್ರಕರಣ ನಡೆದಾಗ ನೀವು ಗೃಹ ಮಂತ್ರಿ, ನೀವು ಏನ್ ಮಾಡಿದ್ರಿ? ನೀವು ಒಬ್ಬನಿಗೆ ಶಿಕ್ಷೆ ವಿಧಿಸಲಿಕ್ಕೆ ಸಾಧ್ಯ ಆಯ್ತಾ? ಯಾರೋ ಸಂತೋಷ್ ರಾವ್ ಅನ್ನುವಂತ ಅಮಾಯಕನ ಇಟ್ಕೊಂಡು ಮಾಡಿ 6.5 ವರ್ಷ ಅವನನ್ನ ಜೈಲಲ್ಲಿಟ್ರಿ, ಅಮಾಯಕನನ್ನು ಇಟ್ಕೊಂಡು ಬಂದ್ರಿ. CBI ತನಿಖೆ ಆದಾಗ ಗೊತ್ತಾಯ್ತು ಅವನು ಅಮಾಯಕ ಅಂತ ಹೇಳಿ. ಇದು ದುರಂತ. ಇದು ಈ ಎಲ್ಲಾ ತನಿಖಾ ಸಂಸ್ಥೆಗಳನ್ನ ದುರ್ಬಳಕೆ ಮಾಡಿ ಅವ್ರನ್ನೆಲ್ಲ ಅಂದ್ರೆ ಈ ಸತ್ಯವನ್ನ ಹೊರಗೆ ಬರದ ಹಾಗೆ ಮಾಡಿದಂತವರೇ ನಿಮ್ಮಂತ ರಾಜಕಾರಣಿಗಳು. ಅದರಲ್ಲಿ ಎಲ್ಲಾ ಪಕ್ಷದ ಕೊಡುಗೆ ಇದೆ. ಅಂದ್ರೆ 1980ರಿಂದ ಇಲ್ಲಿವರೆಗೆ 45 ವರ್ಷಗಳಲ್ಲಿ ನಡೆದ ನೂರಾರು ಕೊಲೆ ಪ್ರಕರಣಗಳು, ಕಾಣೆಯಾದ ಪ್ರಕರಣಗಳು, ಅತ್ಯಾಚಾರಗಳಿಗೆ ಒಬ್ಬನನ್ನ ಒಂದು ದಿವಸ ಜೈಲಿನಲ್ಲಿ ಇಡ್ಲಿಕ್ಕೆ ಆಗ್ಲಿಲ್ವಲ್ಲ ಅನ್ನುವಂಥದ್ದು ಈ ಪ್ರಜಾತಂತ್ರ ವ್ಯವಸ್ಥೆಯ ದುರಂತರಿ ಆರ್ ಅಶೋಕ್. ಅದಕ್ಕೆ ನೋವಾಗ್ತದೆ ನಮಗೆ ಆ ನೋವಿದೆ ನಮಗೆ. ಈ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಇಷ್ಟೆಲ್ಲ ಸಂವಿಧಾನ ಇದ್ದು, ಇಷ್ಟೆಲ್ಲ ಕಾನೂನಿದ್ದು, ಇಷ್ಟೆಲ್ಲ IPS, ಇಷ್ಟೆಲ್ಲ ಸೆಕ್ಷನ್, ಇಷ್ಟೆಲ್ಲ ನ್ಯಾಯಾಲಯಗಳಿದ್ದು, ಇಂತಹ ದೊಡ್ಡ ದುರಂತ ಅನ್ಯಾಯ ಆದಾಗ ಒಬ್ಬನಿಗೆ ಶಿಕ್ಷೆ ಕೊಡ್ಲಿಕ್ಕೆ ಆಗ್ಲಿಲ್ಲ. ಒಂದು ದಿವಸ
ಜೈಲಲ್ಲಿ ಬೇಕಾಗಲ್ಲ. ನಮಗೆ ನಾಚಿಕೆ ಆಗ್ತದ್ರಿ, ನಮ್ಮ ಆತ್ಮಸಾಕ್ಷಿ ಒಪ್ಪೋದಿಲ್ಲ. ಆ ಕಾರಣಕ್ಕೆ ನಾವೆಲ್ಲ ವಾಯ್ಸ್ ಮಾಡ್ತಿದೀವಿ ಹೊರತು ಬೇರೇನಲ್ಲ. ಅದು ತಿಳ್ಕೊಳ್ಳಿ. ಕರ್ನಾಟಕದ ಜನರ ದಿಕ್ಕು ತಪ್ಪಿಸುವ ಕೆಲಸ ಮಾಡಿ, ಪ್ರಭುತ್ವವಾಗಿ ನಡ್ಕೊಳ್ಳಿ. ಒಬ್ಬ ಉಪಮುಖ್ಯಮಂತ್ರಿ ಆಗಿದ್ದವರು, ಒಬ್ಬ ಗೃಹ ಮಂತ್ರಿ ಆಗಿದ್ದವ್ರು, ನೀವು ಪ್ರಬುದ್ಧತೆಯಿಂದ ನಡ್ಕೊಳ್ಳಿ. ನೀವು ಇಂಥ ಅಪ್ರಬುದ್ಧ ಜನರನ್ನ ದಿಕ್ಕು ತಪ್ಪಿಸುವ, ವಿಷಯವನ್ನು ಕೋಮುವಾದೀಕರಣ ಮಾಡುವ ಕೇರಳ ಸರ್ಕಾರದ ಮೇಲೆ ಆರೋಪ ಮಾಡ್ತೀರಿ. ನೀವೇನ್ ಮಾಡಿದ್ರಿ? ನೀವು ನೀವು ಗೃಹ ಮಂತ್ರಿ ಆಗಿದ್ರಿ ಸೌಜನ್ಯ ಪ್ರಕರಣ ನಡೆದಾಗ. ಆ ಕೇರಳದವ್ರು ಎಲ್ಲಿದ್ರು? ಕೇರಳದವ್ರು ಬಂದು ಮಾತಾಡ್ತಾ ಇರೋದು ಇತ್ತೀಚೆಗೆ. ಅಂದ್ರೆ ಆ ಕೇರಳದ ಮೀಡಿಯಾ ಟೈಮ್ಸ್ ನೋ ಅಂತ ನ್ಯಾಷನಲ್ ಮಟ್ಟದ ಚಾನಲ್ ಮಾತಾಡ್ತು. ಅಂತಾರಾಷ್ಟ್ರೀಯ ಚಾನಲ್ಗಳು ಮಾನಹರಾಜಾಗ್ತಿದೆ. ಆರ್ ಅಶೋಕ್ ಅವರೇ, ಕರ್ನಾಟಕದ ಬಗ್ಗೆ, ಇಲ್ಲಿನ ಕಾನೂನು ವ್ಯವಸ್ಥೆ ಬಗ್ಗೆ ಮಾನಹರಾಜಾಗ್ತಾ ಇದ್ದಾರೆ. ನಾಚಿಕೆ ನಿಮಗೆ, ದಪ್ಪ ಚರ್ಮ ನಿಮಗೆ ನಾಚಿಕೆ ಆಗೋದಲ್ಲ, ನಮಗೆ ನಾಚಿಕೆ ಆಗ್ತದೆ. ನಮಗೆ ನಾಚಿಕೆ ಆಗ್ತದೆ ನಾವು ಕರ್ನಾಟಕದವರು ಅಂತ ಹೇಳ್ಕೊಳಕ್ಕೆ. ಯಾಕಂದ್ರೆ ಕಣ್ಣ ಮುಂದೆ ಇಂಥ ಅನ್ಯಾಯ ದುರಂತ ನಡೀತಾ ಇರೋ ಕಾರಣಕ್ಕೆ. ಹಾಗಾಗಿ ಇಂತಹ ದಿಕ್ಕು ತಪ್ಪಿಸುವ ಕೆಲಸವನ್ನ ಮಾಡಬೇಡಿ. ಕರ್ನಾಟಕದ ಪ್ರಬುದ್ಧ ಜನರು ಇಂತಹ ಹೇಳಿಕೆಗಳನ್ನ ಖಂಡಿಸಬೇಕು. ಪ್ರಕಾಶ್ ರಾಜ್ ಅವರು ನಿನ್ನೆ ಖಂಡಿಸಿದ್ದಾರೆ, ಆಗ ಹಲವಾರು ಖಂಡಿಸಿದ್ದಾರೆ. ಇಂತಹ ಅಪ್ರಬುದ್ಧರಾದಂತಹ ರಾಜಕಾರಣಿಗಳ ಹೇಳಿಕೆಗಳನ್ನ ಖಂಡಿಸಬೇಕು. ಇಲ್ಲಿ ನಮಗೆ ನ್ಯಾಯ ಮುಖ್ಯವತ್ತು, ಜಾತಿ ಧರ್ಮ ಯಾವುದು ನಮಗೆ ಮುಖ್ಯ ಅಲ್ಲ. ಆ ಅಮಾಯಕ ಹೆಣ್ಣು ಮಕ್ಕಳಿಗೆ, ಅವರ ಪೋಷಕರಿಗೆ, ಮಾನ್ಯ ಅಶೋಕ್ರವರೇ, ಆ ಅನನ್ಯ ಭಟ್ ಅವರ ಆ ವಯಸ್ಸಾದ ತಾಯಿ ಅಲ್ಲಿ ಧರ್ಮಸ್ಥಳದಲ್ಲಿ ಬಂದು ಕಣ್ಣೀರು ಹಾಕಬೇಕಾದ್ರೆ, ನನಗೇನು ಬೇಡ, ನನಗೆ ಯಾರಿಗೂ ಶಿಕ್ಷೆ ಕೊಡುವ ಇಚ್ಛೆ ಇಲ್ಲ, ನಾನು ಹಿಂದೂ ಧರ್ಮವನ್ನು ನಂದು ಸನಾತನ ಧರ್ಮದ ಆಶಯದಂತೆ ನನ್ನ ಮಗಳ ಅಸ್ಥಿಯನ್ನು ನಾನು ವಿಸರ್ಜನೆ ಮಾಡಬೇಕು, ಸನಾತನ ನಂಬಿಕೆ ಅಂತ ಹೇಳಿ ಹೇಳ್ಬೇಕಾರೆ ನಿಮ್ಗೆ ಆತ್ಮಸಾಕ್ಷಿಗೆ ಚುಚ್ಚೋದಿಲ್ವೇನ್ರಿ ಮಾನ್ಯ ಅಶೋಕ್? ನಿಮ್ಮ ಆತ್ಮಸಾಕ್ಷಿಗೆ ಚುಚ್ಚೋದಿಲ್ವ ಇದು? ನಿಮ್ಮ ಮನಸ್ಸಾಕ್ಷಿಗೆ ಚುಚ್ಚೋದಿಲ್ವ ಇದು? ನೀವು ಮನುಷ್ಯರ? ನೀವು ಒಬ್ಬಳು ಹಿಂದೂ ಹೆಣ್ಣು ಮಗಳು, ವಯಸ್ಸಾದ ಹೆಣ್ಣು ಮಗಳು, ನನಗೆ ಯಾರಿಗೂ ಶಿಕ್ಷೆ ಕೊಡಿಸುವ ಅಗತ್ಯ ಇಲ್ಲ, ತನಿಖೆಗೆ ನನಗೆ ಅಗತ್ಯ ಇಲ್ಲ, ನನ್ನ ಮಗಳ ಅಸ್ಥಿ ಪಂಜರವನ್ನು ಕೊಡಿಸಿ ಸನಾತನ ಧರ್ಮದ ಆಚರಣೆಯಂತೆ ನಾನು ವಿಧಿವಿಧಾನ ಮಾಡಬೇಕು ಅಂತ ಹೇಳಿ ಆ ಕಣ್ಣೀರ ಕೂಗು ನಮ್ಮ ಕರ್ನಾಟಕದ ಜನತೆಯ ಮನಸ್ಸಾಕ್ಷಿಯನ್ನ ಕದಡಿದಿರಿ ಆರ್ ಅಶೋಕ್. ಜಾತಿ ಧರ್ಮ ಅಂತ ಹೇಳಿ ನಿಮ್ಮಂತ ಹೀನ ಮನಸ್ಥಿತಿ ತೋರ್ಬೇಡ್ರಿ. ಇದು ಮನಸ್ಸಾಕ್ಷಿಯ, ಆತ್ಮಸಾಕ್ಷಿಯ ಪ್ರಶ್ನೆ. ಇದು ಕರ್ನಾಟಕ ಜನತೆ ಮರ್ಯಾದೆಯ ಪ್ರಶ್ನೆ, ಕಾನೂನು ಸುವ್ಯವಸ್ಥೆಯ ಪ್ರಶ್ನೆ. ಆ ಕಾರಣಕ್ಕೆ ಇಂಥ ಹೇಳಿಕೆಗಳಿಂದ ದೂರ ಇರಬೇಕು ಅನ್ನುವಂಥ ವಿಚಾರವನ್ನ ನಾನು ಹೇಳ್ತಾ, ಈ ವಿಚಾರದಲ್ಲಿ ನಾವು ಏನು ಬೇಡಿಕೆಗಳನ್ನು ಇಟ್ಟಿದ್ದೀವಿ, SITಯ ಪ್ರಾಮಾಣಿಕ ಅಧಿಕಾರಿಗಳನ್ನ ಅಲ್ಲಿಗೆ ನಿಯೋಜನೆ ಮಾಡಿದ್ದಾರೆ. ವಿಡಿಯೋ ಚಿತ್ರೀಕರಣ ಆಗ್ತಾ ಇದೆ, FSL ಇದೆ, ಎಲ್ಲವೂ ಕೂಡ ನಡೀತಾ ಇದೆ. ಬಟ್ ಮಾನ್ಯ ಸಿದ್ದರಾಮಯ್ಯನವರಿಗೆ ನಾವು ಹೇಳುವಂಥದ್ದು, ಇದಕ್ಕೆ ಹೈಕೋರ್ಟ್ನ ನ್ಯಾಯಾಧೀಶರ ಒಂದು ಉಸ್ತುವಾರಿ ಬೇಕಾಗ್ತದೆ. ಆ ಉಸ್ತುವಾರಿಯನ್ನ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಮತ್ತು ಬಹಳ ಮುಖ್ಯವಾಗಿ ನಮಗೆ ಬೇಸರ ಆಗ್ತದೆ, ಇವತ್ತು ಇದು ಚರ್ಚೆ ಆಗ್ತಾ ಇಲ್ಲ. ನಾವು ಏನು ಸಂಸತ್ ಸದಸ್ಯರಿದ್ದಾರೆ, ವಿಶೇಷವಾಗಿ ಮಹಿಳಾ ಸಂಸತ್ ಸದಸ್ಯರಿದ್ದಾರೆ, ಏನು ನಮ್ಮ ಪ್ರಿಯಾಂಕಾ ಗಾಂಧಿ ಇರ್ಬೋದು, ಇವರೆಲ್ಲ ತುಂಬಾ ಜನ ಲೀಡರ್ಸ್ ಏನು ಇದ್ದಾರೆ ಲೋಕಸಭೆಯಲ್ಲಿ ಈ ವಿಚಾರದಲ್ಲಿ ಮಾತಾಡಿ, ಹೆಣ್ಣು ಮಕ್ಕಳ ಮಾನದ ಪ್ರಾಣದ ಪ್ರಶ್ನೆ ಆಗಿದೆ. ಪಾರ್ಲಿಮೆಂಟ್ ನಲ್ಲಿ ನೀವು ಇದನ್ನು ಮಾತಾಡಬೇಕು. ಹಾಗಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅಂದ್ರೆ ದೇಶದಲ್ಲಿರುವ ಪಾರ್ಲಿಮೆಂಟ್ ನಲ್ಲಿರುವ ಎಲ್ಲ ಮಹಿಳಾ ಸಂಸತ್ ಸದಸ್ಯರಿಗೆ ಪತ್ರವನ್ನು ಬರಿತಾ ಇದ್ದೀವಿ. ಈ ವಿಚಾರವನ್ನು ಎತ್ಕೊಳ್ಬೇಕು. ಇದು ಗಂಭೀರವಾದಂತ ಒಂದು ಇದನ್ನ ಚರ್ಚೆ ಮಾಡಬೇಕು. ಯಾವ ಹೋರಾಟ ಮಾಡಿ ಆದ್ರೂ ಯಾರು ತಪ್ಪಿಸಿದ್ದಾರೆ ಈ ಬಾರಿ ಅಂತೂ ಶಿಕ್ಷೆ ಆಗ್ಲೇಬೇಕು ಅನ್ನುವಂತ ಆಗ್ರಹವನ್ನು ನಾವು ಪಡಿಸಿದ್ದೇವೆ. ಆ ರೀತಿ ನಾವು ಪತ್ರವನ್ನು ಕೂಡ ಬರಿತಾ ಇದ್ದೇವೆ ಅಂತ ಹೇಳ್ತಾ